ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ತುಂಬ ಲಾಂಗ್ ಆದಮೇಲೆ ಮತ್ತೆ ಯೂಟ್ಯೂಬ್ ಲಾಂಗ್ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮದುವೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಸೊ ದಟ್ಸ್ ವೈ ಸ್ವಲ್ಪ ಇದರೆಲ್ಲ ಫೇಸ್ ಪ್ಯಾಕ್ ಡಿಟ್ಯಾನ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಕಡೂರ್ಗೆ ಹೋಗಬೇಕು, ಅಲ್ಲಿಂದ ಮತ್ತಿನ್ಯಾವುದೋ ಊರಿಗೆ ಹೋಗಬೇಕು. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್, ಬಟ್ ಸ್ಟಿಲ್ ಇಲ್ಲಿಂದ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮೀನ್ಸ್ ನಾಟ್ ಲೈಕ್ ಅ ಡೈಲಿ ಬ್ಲಾಗ್ ಕೈಂಡ್ ಆಫ್ ಥಿಂಗ್ಸ್, ಬಟ್ ಯಾವಾಗೆಲ್ಲ ಆಚೆ ಹೋಗ್ತೀನಿ ಸೊ ದಟ್ಸ್ ಟೈಮ್ ಏನಾಗ್ತಾ ಇರುತ್ತೆ, ಏನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ರಿಮೆಂಬರ್ ಇರಬೇಕು. ಎಸ್ಪೆಷಲಿ ಮದುವೆಗೆ ಹೋಗ್ತೀನಿ. ಸೊ ದಟ್ಸ್ ವೈ ದಿಸ್ ವಿಡಿಯೋ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಮದುವೆಲಿ ಏನಾಗುತ್ತೆ, ಹಿಂಗೆ ರೆಡಿ ಆಗ್ತೀನಿ, ಹೆಂಗೆ ಹೋಗ್ತೀನಿ. ಸೊ ದಟ್ಸ್ ಆಲ್ ಅವರ್ ಥಿಂಗ್ಸ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಯಾವತ್ತೂ ಆಚೆ ಹೋಗೋಕ್ಕೂ ಮುಂಚೆ ಡಿಟೈನ್ ಮಾಡಿಕೊಳ್ಳಬಾರ್ದು. ಸೊ ಸ್ಪೆಷಲಿ ದಿಸ್ ಈಸ್ ಎವ್ರಿ ಸೆಲೂನಲ್ಲಿ ಯೂಸ್ ಮಾಡೋದು ಇದೇ ಡಿಟ್ಯಾನ್, ರಾಗ ಡಿಟ್ಯಾನ್. ಇಟ್ ಗುಡ್ ಒನ್. ಸ್ಯಾಶೆ ಬರುತ್ತೆ, 3-4-5 ಪ್ಯಾಕ್ಸ್ ಇರುತ್ತೆ ಆ ಥರದ್ದು. ವರ್ತ್ ಇಟ್ 400 ಸಮಥಿಂಗ್ ಇರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಈ ಥರ ಅಪ್ಲೈ ಆದಮೇಲೆ ಎಲ್ಲ ಏನು ಹೇಳ್ತಾರೆ, ಒಣಗಿದ ಮೇಲೆ, ಡ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಯಾವ ಥರ ಅಂದರೆ, ಲೆಟ್ ಮಿ ಶೋ ಯು ವಿಚ್ ಬ್ರಷ್ ಐ ಯೂಸ್ ಫಾರ್ ಮೈ ಫೇಸ್. ಸೊ ಈ ಥರ ಬ್ರಷಲ್ಲಿ ಚೆನ್ನಾಗಿ ರಬ್ ಮಾಡಬೇಕು. ಇದೆಲ್ಲ ಡ್ರೈ ಆದಮೇಲೆ ಈ ಥರ ಸ್ಕ್ರಬ್ ಮಾಡಬೇಕು. ಓಕೆನಾ? ಏನೆಲ್ಲ ಟ್ಯಾನ್ ಇರುತ್ತೆ, ಕಂಪ್ಲೀಟಾಗಿ ಹೋಗಲ್ಲ, ಬಟ್ ಎಷ್ಟು ಹೋಗುತ್ತೆ, ವರ್ತ್ ಇಟ್ ಅನಿಸುತ್ತೆ. ಐ ಆಮ್ ಸ್ಟಿಲ್ ಲೈಕ್ ಸಮ್ ಪೀಪಲ್ಸ್ದು ವ್ಲಾಗ್ ಎಲ್ಲ ನೋಡ್ತಿರ್ತೀನಲ್ವ, ಅವಾಗ ದೇ ಆರ್ ಆಲ್ವೇಸ್ ಹೋಲ್ಡಿಂಗ್ ಲೈಕ್ ದಿಸ್, ಲೈಕ್ ಸಮಥಿಂಗ್ ಲೈಕ್ ದಿಸ್. ಈ ಥರನೂ ಹಿಂಗೆ ಇಟ್ಕೊಂಡಿರ್ತಾರೆ, ಬ್ಯಾಕ್ ಕ್ಯಾಮ್ರಾದಿಂದ ವೀಡಿಯೋಸ್ ಮಾಡ್ತಾರೆ. ಬಟ್ ಫಾರ್ ಮೀ ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಫೋಟೋ ಕೂಡ ತೆಗೆದ್ರೆ ಕೂಡ ಎಷ್ಟು ಕೆಡ್ದಾಗ ಕಾಣಿಸ್ತೀನಿ ಅಂದರೆ, ಹ್ಯಾವ್ ಅ ನೋ ಐಡಿಯಾ. ನನ್ನದು ಫೇಸ್ ಬಾಡಿ ಬ್ಯಾಕ್ ಕ್ಯಾಮ್ರಾದಿಂದ ಜಸ್ಟಿಸ್ ಮಾಡಲ್ಲ. ತುಂಬ ಕೆಡ್ದಾಗ ಫೋಟೋಸ್ ಬರುತ್ತೆ, ತುಂಬ ಕೆಡ್ದಾಗ ವೀಡಿಯೋಸ್ ಬರುತ್ತೆ. ಸೊ ದಟ್ಸ್ ವೈ ನನಗೆ ಬ್ಯಾಕ್ ಕ್ಯಾಮ್ರಾ ಇಷ್ಟ ಇಲ್ಲ. ಅದಕ್ಕೆ ಅಂತಲೇ ಕ್ವಾಲಿಟಿ ಇರಲಿ ಅಂತ ಐಫೋನ್ ತೊಗೊಂಡಿರೋದು. ಬಿಕಾಸ್ ಐ ಆಮ್ ದ ಫ್ರಂಟ್ ಕ್ಯಾಮ್ರಾ ಪರ್ಸನ್. ಸೊ ಫಟಾಫಟ್ ಮನೆಯೆಲ್ಲ ಈ ಥರ ಮೆಸ್ಸಿ ಆಗಿದೆ ಒಬ್ವಿಯಸ್ಲಿ. ಸೊ ಲೆಟ್ ಫಿಕ್ಸ್ ಆಲ್ ದಿಸ್. ಬಿಕಾಸ್ ನಾನು ಇವಾಗ ಊರಿಗೆ ಹೋಗ್ತಿರೋದ್ರಿಂದ ಆಲ್ಮೋಸ್ಟ್ ನಾನು ಬರೋದು ಟ್ಯೂಸ್ಡೇ ಅನಿಸುತ್ತೆ. ಟುಡೇ ಇಸ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಮ್ಯಾರೇಜ್ ಇದೆ. ಮಂಡೇ ಐ ಥಿಂಕ್ ಐ ಹ್ಯಾವ್ ನಾಟ್ ಶೋರ್ ನಾನು ನಮ್ಮ ಅಮ್ಮನ ಮನೇಲಿ ಉಳ್ಕೊತೀನೋ ಇಲ್ವೋ ಅಂತ. ಬಟ್ ಜಿಮ್ ಮೆಂಬರ್ಶಿಪ್ ಕೂಡ ಎಂಡ್ ಆಗ್ತಾ ಬರ್ತಾಯಿದೆ. ಸೊ ಬಿಫೋರ್ ದಟ್ ಐ ಹ್ಯಾವ್ ಟು ಗೋ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನನ್ನ ಬಾಡಿ ಲೈಕ್ ನಾನು ವರ್ಕೌಟ್ ಮಾಡ್ತಾಯಿದ್ರೆ ಬಾಡಿ ಚೆನ್ನಾಗಿರುತ್ತೆ. ಲೈಕ್ ಅಟ್ಲೀಸ್ಟ್ ಬ್ಲೂಟಿಂಗ್ ಇರೋಲ್ಲ. ವರ್ಕೌಟ್ ಮಾಡಿಲ್ಲ, ಫುಲ್ ಬ್ಲೂಟ್ ಆಗಿಬಿಡುತ್ತೆ ಬಾಡಿ ಎಲ್ಲ. ಸೀರಿಯಸ್ಲಿ ಫಸ್ಟೆಲ್ಲ ನಾನು ಏನಾದರೂ ಮಕ್ಕಕ್ಕೆ ಹಚ್ಕೊಂಡ್ಬಿಟ್ರೆ ಆಚೆ ಹೋಗೋಕ್ಕೆ, ಫೋಟೋ ತೊಗೊಳಕ್ಕೆಲ್ಲ ಹೆದರ್ತಾ ಇದ್ದೆ. ಬಟ್ ನಾವು ಇದೇ ಒಂದು ಕ್ರೇಜ್. ಸೊ ಟ್ಯೂಸ್ಡೇ ಬರ್ತೀನೋ ಮಂಡೇ ಬರ್ತೀನೋ ಗೊತ್ತಿಲ್ಲ. ಲೆಟ್ಸ್ ಸಿ. ಜಸ್ಟ್ ಪ್ಯಾಕಪ್ ಎವ್ರಿಥಿಂಗ್. ಇವತ್ತು ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ವಿತ್ ಅ ಫ್ರೆಂಡ್ಸ್. ಬಟ್ ಟುಮಾರೋ ಅಮೀನ್ಗೆ ಸ್ವಲ್ಪ ಕೆಲಸ ಇದೆ. ಈ ಹ್ಯಾವ್ ಟು ಟೇಕ್ ಹರ್ ಮದರ್ ಟು ಹಾಸ್ಪಿಟಲ್, ಅದೆಲ್ಲ ಫರ್ ಮಂತ್ಲಿ ಚೆಕಪ್ಸ್. ಅದು ಅವ್ರು ಹೋಗಿ ಟುಮಾರೋ ಸ್ಯಾಟರ್ಡೇ 3 o'clock ಸಮಥಿಂಗ್ ಶ್ರೈನ್ಗೆ ಬರ್ತಾರೆ. ಓಕೆ, ಲೆಟ್ಸ್ ಕ್ಲೀನ್ ಎವ್ರಿಥಿಂಗ್ ಆ್ಯಂಡ್ ಪ್ಯಾಕ್ ಮಾಡೋಣ ಮದುವೆಗೆ. ಸೊ ಗಾಯ್ಸ್, ನಾನು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಶೇಟ್. ಎಲ್ಲ ಮನೆ ಕೆಲಸ ಆಗಿದೆ, ರೆಡಿ ಆಗಿದ್ದೀನಿ. ನನಗೆ ಈ ಥರ ಶಾರ್ಟ್ ಲೆಂತಿನ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಿಕಾಸ್ ಮೈ ಹೈಟ್ ಇಸ್ ಸೋ ಲೈಕ್ ಸ್ಮಾಲ್ ಇರೋದ್ರಿಂದ ಈ ಥರ ಶಾರ್ಟ್ ಕುರ್ತಿ ಹಾಕಿದ್ರೆ ನಾನು ಚೆನ್ನಾಗಿ ಕಾಣ್ತೀನಿ. ಸೊ ಐ ಲೈಕ್ ಇಟ್ ಬ್ರೀತಬಲ್, ಕಂಫರ್ಟಬಲ್. ಐ ಬಾಟ್ ದಿಸ್ ಫಾರ್ ನೈಸ್ ಒನ್. ಸೊ ನಾವು ಮೈಟ್ ಬಿ ಕೇಳಿಸ್ತಲ್ಲ, ಫ್ಯಾನ್ ಆಫ್ ಮಾಡಿ ಬರೋಕ್ಕೆ ಹೋಗಿದೆ. ಬಿಕಾಸ್ ನಾನು ಮಾತಾಡೋದು ಕೇಳಿಸಲ್ಲ. ಸೊ ನಾವು ಕೆಲಸ ಎಲ್ಲ ಆಗಿದೆ.
ಐ ಮೀನ್ ನಾಳೆ ಬರ್ತಾ ಇದ್ದಾರೆ. ನಾನು ಇವತ್ತು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ. ಇಟ್ಸ್ ಆಲ್ಮೋಸ್ಟ್ 5:20, 5:45 ಆರ್ 5:50 ನಾನು ಆಟೋ ಬುಕ್ ಮಾಡಿ ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಬೊಮ್ಮನಹಳ್ಳಿ, ಅಲ್ಲಿಂದ ನಾನು ಹೋಗಬೇಕು ಎಲ್ಲಿ ಅಂದರೆ ಯಶವಂತಪುರದಲ್ಲಿ ಫ್ರೆಂಡ್ಸ್ ಟಿಕೆಟ್ ತೊಗೊಂಡಿರ್ತಾರೆ. ದೆನ್ ಐ ವಿಲ್ ಗೋ ವಿತ್ ದ್ಯಾಮ್. ಲೆಟ್ಸ್ ಸಿ ಹೌ ಐ ವಿಲ್ ಗೋ ಅಂತ ಟ್ರೈ ಮಾಡೋಣ. ಅಂದರೆ ನಾನು ಹೋಗ್ತೀನಿ, ಬಟ್ ಲಗೇಜ್ ಎಲ್ಲ ತೊಗೊಂಡು ಹೋಗೋದು ಸ್ವಲ್ಪ ಡಿಫಿಕಲ್ಟ್. ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ ಮ್ಯಾನೇಜಬಲ್ ಆರ್ ನಾಟ್ ಅಂತ. ಮೆಟ್ರೋ ಅಲ್ಲಿ ತುಂಬ ರಶ್ ಇತ್ತು ಗಾಯ್ಸ್, ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ದಟ್ಸ್ ವೈ ನಾನು ಒಂದು ರೀಲ್ ಥರ ಕ್ರಿಯೇಟ್ ಮಾಡಿದ್ದೆ, ಅದನ್ನೇ ಇಲ್ಲಿ ಹಾರಿಜಾಂಟಲ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿಂದ ಸ್ಟ್ರೈಟಾಗಿ ನಾವು ಹೋಗ್ತಿರೋದು ಕಡೂರಿಂದ ಮುಂದೆ ಇನ್ನೊಂದು ಊರಿದೆ, ಅಲ್ಲಿ ಇಳಿದುಬಿಟ್ಟು ಬಸ್ಸಲ್ಲಿ ಆಟೋದಲ್ಲಿ ಹೋಗ್ತಾ ಇರೋದು ನಾವು ಮದುವೆ ಇರೋ ಪ್ಲೇಸ್. ನನ್ನ ಹಸ್ಬೆಂಡ್ ರೀಚ್ ಆಗೋದು ಆಲ್ಮೋಸ್ಟ್ 9 o'clock ಆಯಿತು ನೈಟು. ಅದಕ್ಕೂ ಮುಂಚೆ ನಾನು ಇವರೆಲ್ಲ ಅಮೀನ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಬಿಫೋರ್ ದಟ್ ಅಮೀನ್ ಫ್ರೆಂಡ್ಸ್, ಇವಾಗ ಇವರೆಲ್ಲ ನನ್ನ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಸೊ ಅವ್ರ ಫ್ಯಾಮಿಲಿ ಜೊತೆ ನಾನು ಹೋಗ್ತಾ ಇದ್ದೀನಿ. ಯಾಕೆಂದರೆ ಅಮೀನು ಬರೋದು ತುಂಬ ಲೇಟ್ ಆಗುತ್ತೆ, ನೈಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಆಲ್ಮೋಸ್ಟ್ 4 o'clock ಹೊರಟ್ಬಿಟ್ವಿ. ಅಪ್ರಾಕ್ಸಿಮೇಟ್ಲಿ 6:30 ಅಷ್ಟೊತ್ತಿಗೆಲ್ಲ ಮದುವೆ ಇರೋ ಪ್ಲೇಸಿಗೆ ನಾವು ರೀಚ್ ಆಗಿದ್ವಿ. ಹೋಗೋ ಅಂತಹ ರೋಡ್ ತುಂಬ ಚೆನ್ನಾಗಿತ್ತು. ನಾನು ತುಂಬ ದಿವಸ ಆಗಿತ್ತು ಈ ಥರ ಪರ್ಟಿಕ್ಯುಲರಾಗಿ ಹಳ್ಳಿ ಏರಿಯಾನ ನೋಡಿ. ನಾವು ಕೂಡ ಇದ್ದೀವಿ, ಬಟ್ ಅದು ಹಳ್ಳಿ ಥರ ಇಲ್ಲ, ಬಟ್ ನಾರ್ಮಲ್ ಟೌನ್ ಥರ ಇದೆ ನಮ್ಮೂರಲ್ಲಿ ಅರಸೀಕೆರೆಯಲ್ಲಿ. ಬಟ್ ಇದು ಸಮಥಿಂಗ್ ಲೈಕ್ ಫುಲ್ಲು ಗಿಡ ಮರ ಇತ್ತು. ಆಮೇಲೆ ತುಂಬ ಗದ್ದೆ ಹೊಲಗಳು, ತುಂಬ ಖಾಲಿ ರೋಡು, ಪ್ಲಸ್ ಜಾಯಿಂಟ್ ಮನೆಗಳು, ತುಂಬ ಮರ, ಅದು ಇದು ಈ ಥರ ಎಲ್ಲ ಫೀಲ್ ಆಯಿತು. ಆ್ಯಂಡ್ ನಮಗೆ ಬೆಂಗಳೂರಲ್ಲಿದ್ದಾಗ ಆಲ್ಮೋಸ್ಟ್ ನಮಗೆ ಡೇ ಸ್ಟಾರ್ಟ್ ಆಗೋದೇ ಈವ್ನಿಂಗ್ 6 o'clock ಮೇಲೆ. ಬಟ್ ಇಲ್ಲಿ ಜನ 8:30 ತಿಂದು ಆಲ್ರೆಡಿ ಮಲ್ಕೊಂಡು ಬಿಟ್ಟಿರ್ತಾರೆ. ವೆರಿ ರೇರ್ ಕೂಡ ಅಂಗಡಿಗಳು ಓಪನ್ ಆಗಿರೋದು. ಲೈಕ್ ಈ ಥರ ನೋಡಿ ಗಾಯ್ಸ್, ಮದುವೆ ನಡೀತಾ ಇದೆ ಊರಲ್ಲೇ. ಹಾಗೆ ಒಂದು ಕಡೆ ಮದುವೆ ನಡೀತಾ ಇದೆ ಒಂದು ಮನೇಲಿ ಅಂದರೆ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿ ಆಲ್ರೆಡಿ ದೇವಸ್ಥಾನದ ಹತ್ರ ಸಮಥಿಂಗ್ ಅವ್ರದ್ದು ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ಕೊತಾ ಇದ್ರು. ಸೊ ನಾವು ಡೈರೆಕ್ಟಾಗಿ ಫ್ರೆಂಡ್ಸ್ ಇದ್ದಾರಲ್ಲ, ರಿಲೇಟಿವ್ಸ್ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಈ ಥರ ಟಿ ವಿ ಸ್ಟ್ಯಾಂಡು ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಒನ್ಸ್ ಅಪಾನ್ ಅ ಟೈಮ್ 90s ಕಿಡ್ಸ್ ಎಲ್ಲ, ಈವನ್ 2000 ಮೈಟ್ ಬಿ 10ವರೆಗೂ ನಾವೆಲ್ಲ ಈ ಥರ ಟಿ ವಿನ ನೋಡೇ ಇರ್ತೀವಿ, ಸ್ಟ್ಯಾಂಡ್ ನೋಡೇ ಇರ್ತೀವಿ. ಆ್ಯಂಡ್ ದೆನ್ ಈ ಥರದ್ದು ಬೀರುಗಳೆಲ್ಲ ಆಚೆ ಈ ಥರ ಹಾಲಲ್ಲಿ ಇಟ್ಕೊಂಡಿರೋದು ಇವಾಗಂತೂ ವೆರಿ ರೇರ್ ಈ ಥರ ನೋಡೋದು ಸಿಗೋದು. ಬಟ್ ಹಳ್ಳಿ ಕಡೆ ನನಗೆ ಇವನ್ನೆಲ್ಲ ನೋಡಿದ್ರೆ ನನ್ನ ಸ್ಕೂಲ್ ಟೈಮ್ಸ್ ನೆನಪಾಗುತ್ತೆ. ನಾನು ಎಷ್ಟೆಲ್ಲ ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೆ ಹಳ್ಳಿ ಕಡೆಯಲ್ಲಿ. ಬಿಕಾಸ್ ನಾವು ಒಂದು ಸ್ವಲ್ಪ ಟೌನಲ್ಲಿದ್ವಿ. ಅರಸೀಕೆರೆ ಅಂದರೆ ಮಾರುತಿನಗರ ಅಂದರೆ ಸ್ವಲ್ಪ ಟೌನ್ ಸೈಡ್ ಆಗಿಬಿಡುತ್ತೆ. ಬಟ್ ಹಳ್ಳಿ ಕಡೆ ಸೈಡ್ ಆದಿಹಳ್ಳಿ ಆಗಲಿ, ಕೆಳಂಗೆರೆ ಆಗಲಿ, ಈ ಥರ ನನ್ನ ಫ್ರೆಂಡ್ಸ್ ಎಲ್ಲ ಊರಿತ್ತು. ಅಲ್ಲಿಗೆ ಹೋದಾಗೆಲ್ಲ ಸೇಮ್ ಈ ಥರನೇ ಅವ್ರ ಮನೆಗಳಿದ್ದಿದ್ದು. ಸೊ ಅದೆಲ್ಲ ನೆನಪಾಗುತ್ತೆ. ದೆನ್ ಹೋಗ್ತಿದ್ದಂಗೆ ಐ ಡೋಂಟ್ ನೋ ಇವ್ರು ಮಾಡಿಟ್ಟಿದ್ರು, ನಾವು ಬರ್ತಿದ್ದೀವಿ ಅಂತ ಮಾಡಿದರು. ಸ್ನ್ಯಾಕ್ಸ್ ಮೀನ್ಸ್ ಇವಾಗ ನಾವು ಏನಾದರೂ ಬಂದರೆ ಇತ್ತೀಚೆಗೆ ನಾವೇನು ಮಾಡ್ತೀವಿ, ಪಿಜ್ಜಾ ಮಾಡ್ತೀವಿ, ಇಲ್ಲ ಅಂದರೆ ಲೈಕ್ ಫ್ರೆಂಚ್ ಫ್ರೈಸ್, ಈ ಥರ ಎಲ್ಲ ಐಟಮ್ಸ್ ಮಾಡಿಡ್ತಾಯಿದ್ವಿ. ಬಟ್ ನಾವು ಹೋದಾಗ ಅವರು ಅಲ್ಲಿ ನಮಗೆ ಈ ಥರ ಪುರಿ ಖಾರ ಮಾಡಿಕೊಟ್ರು. ದೆನ್ ಒಂದು ಪಾಪುದ ಬರ್ಡೇ ಇತ್ತು. ಶಿ ಕೇಮ್ ಟು ಗಿವ್ ಅಸ್ ಕೇಕ್. ಸೊ ನಾನು ವಿಶ್ ಮಾಡಿದೆ. ಎಷ್ಟು ಗಟ್ಟಿದ್ದಾರೆ ನೋಡಿ ಇವರು ಇನ್ನೂ ಅಲ್ವಾ. ಅದಕ್ಕೆ ನಾವು ಅಂತಂದೆಲ್ಲ ಹೋಲಿಸ್ಕೊಂಡ್ರೆ ನಮಗೆ ಹಳ್ಳಿ ಕಡೆ ಈ ಕಡೆ ಮನೆ, ಈ ಕಡೆ ಇದು ಎಲ್ಲ ನಮ್ಮ ಮನೆಯವ್ರ ಅಮ್ಮ ಇದಾರಲ್ಲ, ಅವ್ರ ಅಮ್ಮನೂ ಇಲ್ಲಿ ಕೆಳಗೆ ಕೂತಿದಾರಲ್ಲ, ಸ್ವಂತ ಅಕ್ಕ ತಂಗಿ. ಹೌದಾ, ನಿಮ್ಮ ಅಮ್ಮ ಅವರ ಸ್ವಂತ ಅಕ್ಕ? ನಮ್ಮ ಮನೆಯವರ ಅಮ್ಮ. ಹಾಂ ಓಕೆ ಓಕೆ. ನಿಮ್ಮ ಅತ್ತೆ ಸ್ವಂತ ತಂಗಿನ? ಅಕ್ಕ. ಅಕ್ಕ ಡಿಗ್ರಿ ಅವ್ರು ನಮ್ಮ ಹತ್ರ LIC ಮಾಡ್ತಿದ್ರು.
9:30 ಅಷ್ಟೊತ್ತಿಗೆಲ್ಲ ನೈಟ್ ರೀಚ್ ಆಗಿದ್ದರು ಫ್ರೆಂಡ್ ಜೊತೆ. ಸೊ ನಾವೆಲ್ಲ ರೆಡಿಯಾಗಿ ಹೋದ್ವಿ ಮನೆ ಹತ್ರನೇ ಅಲ್ವಾ ಮದುವೆ ಮಾಡೋದು. ಊರಲ್ಲೆಲ್ಲ ಸೈಡಲ್ಲಿ ಜಾಗ ಇರುತ್ತೆ, ಅಲ್ಲೆಲ್ಲ ಚಪ್ಪರ ಎಲ್ಲ ಹಾಕಿ ಮಾಡ್ತಾರೆ. ಸೊ ನಾವು ಹೋಗಿಬಿಟ್ಟು ಊಟ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತಕ್ಕೊಂಡು ಅದಾದಮೇಲೆ ಬ್ರೈಡಿಗೆಲ್ಲ ವಿಶ್ ಮಾಡಿ, ಬ್ರೈಡ್ಗೆ ಗ್ರೂಮ್ಗೆ ವಿಶ್ ಮಾಡಿ ಅವರು ನ್ಯೂ ಹೋಮ್ ಕೂಡ ಬಿಲ್ಡ್ ಮಾಡಿದರು. ಸೊ ನಾವು ಇನ್ನೂ ಒಂದ್ಸಲಿನೂ ಹೋಗಿರಲಿಲ್ಲ ಅವ್ರ ಮನೆಗೆ, ನೋಡೂ ಇರಲಿಲ್ಲ. ಸೊ ಹಾಗೆ ಮನೆ ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಫಸ್ಟ್ ಊಟ ಮುಗಿಸ್ಕೊಳ್ಳೋಣ ಅಂತ. ಆಲ್ಮೋಸ್ಟ್ ಬಂದಿದ್ದು ತುಂಬ ಲೇಟ್ ಆಗಿತ್ತು, 9:30 ಮೇಲಾಗಿಬಿಟ್ಟಿತ್ತು. ಅಷ್ಟೊತ್ತಿಗಾಗಲೇ ನಾವು ರೆಡಿಯಾಗಿ ಅಲ್ಲಿಗೆ ರೀಚ್ ಆಗಿದ್ವಿ. ಸೊ ಗೈಸ್, ಇವಾಗ ನಾವೇನು ಮದುವೆಗೆ ಬಂದಿದ್ದೀವಲ್ಲ, ಗ್ರೂಮ್ದು ನ್ಯೂ ಮನೆ ಗೃಹ ಪ್ರವೇಶಕ್ಕೂ ಕೂಡ ಕರೆದಿದ್ರು, ಬಟ್ ನಾವು ಬರೋಕ್ಕಾಗಿರಲಿಲ್ಲ. ಇವರು ಅವ್ರ ದೊಡ್ಡಮ್ಮ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಮನೆ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನನಗೆ ಸ್ಪೆಷಲಿ ಹಾಲ್ ತುಂಬ ಇಷ್ಟ ಆಯಿತು. ಬಿಕಾಸ್ ಎಷ್ಟು ಜನ ಬಂದರೂ ಆರಾಮಾಗಿರ್ಬೋದು, ಏನೇ ಫಂಕ್ಷನ್ ಆದರೂ ಕ್ಲೀನಾಗಿ ಅರೇಂಜ್ ಮಾಡ್ಬೋದು. ಓವರಾಲ್ ಮನೆ ತುಂಬ ಚೆನ್ನಾಗಿದೆ. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಬಿಕಾಸ್ ಮಾರ್ನಿಂಗ್ ಮುಹೂರ್ತ ಇದೆ, ಮುಹೂರ್ತ ಮುಗಿಸ್ಕೊಂಡೇ ಹೋಗೋಣ ಅಂತ. ನಾವು ಯಾರ ಮನೆಗೆ ಬಂದಿದ್ದೀವಲ್ಲ, ಇದು ಶ್ರುತಿ ಅಕ್ಕನ ಹಸ್ಬೆಂಡ್ ಅವ್ರ ಮನೆ. ಅಂದರೆ ಇಲ್ಲಿ ಕೂತಿದ್ದಾರಲ್ಲ ಅವ್ರ ಹಸ್ಬೆಂಡ್ ರಿಲೇಟಿವ್ಸ್ ಮನೆ, ಇವ್ರ ಮನೆ ಇದು. ಅನು ಅಕ್ಕ ಅಂತ, ಮೈಡ್ ಬಿ ಐಮ್ ಟೇಕಿಂಗ್ ರೈಟ್ ನೇಮ್. ಶೀ ಟ್ರೀಟೆಡ್ ಅಸ್ ವೆರಿ ನೈಸ್. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ, ರಿಲೇಟಿವ್ಸ್ ಮನೆಗೆ ಹೋಗಿದ್ದಿದ್ದು ನಾವು. ಈವನ್ ನಾವು ರಿಲೇಟಿವ್ಸಾಗಿ ಯಾರಾದರೂ ಮನೆಗೆ ಹೋದರೆ ಒಂಥರ ಮಖ ಮಾಡ್ಕೊತಾರೆ, ಬಟ್ ಹೌದೇ ಟ್ರೀಟ್ ಅಸ್ ನೈಸ್ಲಿ. ಅಂದರೆ ಕಾಫಿ ಇಟ್ಕೊಡೋದು, ಟೀ ಇಟ್ಕೊಡೋದು, ಲೈಕ್ ಕಂಫರ್ಟಬಲ್ ಮಾಡೋದು, ದ ಬೆಸ್ಟ್ ವೇ ದೇ ಟ್ರೀಟೆಡ್ ಅಸ್. ನೈಟೆಲ್ಲ ಕುತ್ಕೊಂಡು ಚೆನ್ನಾಗಿ ಊನೋ ಹಾಡಿ ಮಲಗಿದ್ದೆ. ಕಾಲದಲ್ಲಿ ಮಕ್ಕಳ ಜೊತೆ ಫೋಟೋ ಇರುತ್ತೆ, ಬಟ್ ಆಗಿನ ಕಾಲದಲ್ಲಿ ಇವರೇ ಅವ್ರಿಗೆ ಮಕ್ಕಳು. ರೈತರಿಗೆಲ್ಲ ಹಿಂಗೆ ಅಲ್ವಾ, ಒಂದು ಬಾಂಡಿಂಗ್ ಇರುತ್ತೆ. ಸೊ ಕ್ಯೂಟ್ ಅನ್ನಿಸ್ತು, ಅದಕ್ಕೆ ನಾನು ಇದನ್ನು ಕ್ಯಾಪ್ಚರ್ ಮಾಡಿದೆ.
एक फोटो ಗಂಡು ಬಂದಿಲ್ಲ ಬಂದು ಹೆಣ್ಣು ಬೇರೆ ಬಂದಿದ್ದಾರೆ ಈಗ ಬಂದಿಲ್ಲ ऊपर भी करना अप्पा जी किसका नाम जानते नहीं तुम्हें हेलो समझ कितनी बच्चे ಗೈಸ್ ನಾನು ಈ ಸ್ಲಿಪ್ಪರ್ ಹಾಕ್ಕೊಂಡು ಏನಕ್ಕೆ ಇಲ್ಲಿಗೆ ಬಂದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಸೈಜ್ ಬಂದುಬಿಟ್ಟು 5 ಸ್ಲಿಪ್ಪರ್ ಸೈಜು. ನಾನು ಹಾಕ್ಕೊಂಡಿರೋದು 9 ನಮ್ಮ ಅಕ್ಕನ ಸ್ಲಿಪ್ಪರ್. ಅದು ಎಮರ್ಜೆನ್ಸಿಗೆ ನಾನು ತೊಗೊಂಡು ಬಂದಿರಲಿಲ್ಲ. ನಾನು ನಾರ್ಮಲ್ ಕ್ಯಾಶುವಲ್ ಸ್ಲಿಪ್ಪರ್ ತೊಗೊಂಡು ಬಂದುಬಿಟ್ಟು ಇದನ್ನು ಹಾಕ್ಕೊಂಡು ಬಂದುಬಿಟ್ಟು ಬೇಡ ನನ್ನ ಕತೆ. ಯಾವ ಎಂಬೆ ಸೇರಿದಲ್ಲ ಈಗ ಅಲ್ಲೇ ಹೋದ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀವಿ. ಅಲ್ಲೇ ಸೆಟ್ಲ್ ಹಂಗೆ ಆಗ್ಬಿಡುತ್ತೆ. ಹಂಗೆ ಆಯ್ತು ಅದಕ್ಕೆ ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀರಾ. ಬನ್ನಿ ಮನೆಗೆ. ಬಾಯ್ ಬಾಯ್. भाई कच्चा करने क्या जाने भाई वो भी कराना की कुछ रो रही थी तुम्हें तो गाइस फाइनली ಮನೆಗೆ ಲೈಕ್ ಕಡೂರ್ಗೆ ಬಂದ್ವಿ. ಚನ್ನರಾಯಪಟ್ಟಣ ಸಮಥಿಂಗ್ ಚನ್ನಪಟ್ಟಣ ಎಂಥ ಪಟ್ಟಣನಪ್ಪ ಐ ಫರ್ಗೆಟ್ ದಟ್. ಅದು ಯಾಕೋ ಗೊತ್ತಿಲ್ಲ, ಆ ಊರ ಹೆಸರೇ ಮರ್ತೋಗ್ಬಿಡ್ತಾ ಇದ್ದೀನಿ. ಸೊ ಫೈನಲಿ ನಮ್ಮ ಅಕ್ಕನ ಮನೆಗೆ ಬಂದು ಮಲಗಿದ್ದೀನಿ. ಹಿಂಗೆ ಗಾಳಿ ಹೊಡೆದಿದ್ದಾರೆ ಕಾರು ಅಂದರೆ ಸುಸ್ತಾಗಿ ಹೋಗ್ಬಿಡ್ತದೆ ನನಗೆ. ಅಷ್ಟು ತಲೆ ಚಕ್ಕರ್ ಬಂದುಬಿಡ್ತು. ಬಟ್ ಐ ಆಮ್ ಗುಡ್ ನೌ. ಸಿ ದಿಸ್ ಗರ್ಲ್. ಏನು ಗಾಯ್ಸ್ ಬಿಸಿಲು ಅಲ್ಲಿ ಅರಸೀಕೆರೆಯಲ್ಲಿ. ಅಪ್ಪ ಅರಸೀಕೆರೆ ಕಡೂರಲ್ಲಂತೂ ಎಂಥ ಬಿಸಿಲು ಅಂದರೆ 20 ಮಿನಿಟ್ಸ್ ಕೂಡ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ನಾವು ಸ್ವಲ್ಪ 3 o'clock ಟ್ರೈನ್ ಇತ್ತು, ಅರಸೀಕೆರೆಗೆ ಹೋಗ್ತಾಯಿದ್ದೆ. ಮುಂದೆ ಬಂದು ನಿಂತ್ಕೊಂಡ್ರೆ ಮೈಟ್ ಬಿ ಸೀಟ್ ಸಿಗುತ್ತೆ. ಸೀಟ್ ಕೊನೆಗೂ ಸಿಗಲಿಲ್ಲ, ನಿಂತ್ಕೊಂಡೇ ಬಂದಿದ್ದು. ಬಟ್ ಸ್ಟಿಲ್ ಏನು ಬಿಸಿಲು ಅಂದರೆ ಅಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ. ಮಕ್ಕಳಿಗಂತೂ ಆಗ್ತಾಯಿಲ್ಲ, ನನಗೂ ಆಗ್ತಾಯಿಲ್ಲ. ಈ ಥರ ಸ್ಕಿನ್ ಎಲ್ಲ ಬರ್ನ್ ಆಗೋ ಥರ ಫೀಲ್ ಆಗ್ತಾಯಿದೆ ನನಗೆ.
ಫ್ರೈಡೇ ಸ್ಯಾಟರ್ಡೆ ಸಂಡೇ ಯಾವತ್ತೂ ಆಚೆ ಬರಬಾರ್ದು ಗೈಸ್. ಎಷ್ಟು ರಶ್ ಇರುತ್ತೆ ಅಂದರೆ ಯು ಕಾಂಟ್ ಡು ಎನಿಥಿಂಗ್. ಅರಸೀಕೆರೆ ರಶ್ ಹೆಂಗಿದೆ ರೈಲ್ವೆ ಸ್ಟೇಷನ್. ನಮ್ಮ ಅಣ್ಣಂಗೆ ಕಾಲ್ ಮಾಡಿ ಬಂದಿರಪ್ಪ ರೈಲ್ವೆ ಸ್ಟೇಷನ್ ಹತ್ರ ಅಂದರು. ಇಲ್ಲ ನಾನು ಊರಲ್ಲಿಲ್ಲ, ಎಲ್ಲೋ ಬೇರೆ ಕಡೆ ಇದ್ದೀನಿ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಅಂತೆ ಸರ್ಪ್ರೈಸ್. ಹೆಂಗಿದ್ದಾನೆ ನೋಡಿ, ಬರ್ತಾನೆ. ಹೇಳಿದ ಕೆಲಸ ಅಗ್ಗೆ ಆಗುತ್ತೆ ಆ ಟೈಮಿಗೆ ಹೇಳಿದ್ರೆ, ಬಟ್ ಆ ಥರ ಹುಲ್ಲು ಮಾಡ್ತಾನೆ. ಫಸ್ಟು ಟೆನ್ಷನ್ ಕೊಟ್ಬಿಡ್ತಾನೆ. ಲಗೇಜ್ ತುಂಬ ಜಾಸ್ತಿ ಇತ್ತು, ಆಟೋದಲ್ಲಿ ಇಟ್ಕೊಂಡು ಬರೋಕ್ಕಾಗಲ್ಲ. ಆಲ್ಮೋಸ್ಟ್ ನಮ್ದಿಬ್ರದ್ದು ಬ್ಯಾಗ್ ಇತ್ತು, ಮಕ್ಕಳು ಬೇರೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಜಾಗ ಸಾಲಲ್ಲ ಅಂತ ಹೇಳ್ಬಿಟ್ಟು ಅಣ್ಣನ ಕರೆಸಿ ಅದು ಬಿಗ್ ಲಗೇಜ್ ಮತ್ತು ಮಕ್ಕಳನ್ನೆಲ್ಲ ಕಳಿಸ್ಬಿಟ್ವಿ. ನಾನು ನನ್ನ ಹಸ್ಬೆಂಡು ಆಟೋದಲ್ಲಿ ಮಿಕ್ಕಿದ ಲಗೇಜ್ನ ತಗೊಂಡು ಮನೆಗೆ ಹೋದ್ವಿ. ಇವಾಗ ಅರಸೀಕೆರೆ ಒಂದು ರೇಂಜ್ ಫುಲ್ ಡೆವಲಪ್ ಆಗಿಬಿಟ್ಟಿದೆ. ನಾವಿದ್ದಾಗ ಒಂದು ಕೆಫೆ ಕೂಡ ಇರಲಿಲ್ಲ. ನಾವು ಸ್ಟಡಿ ಮಾಡೋ ಟೈಮಲ್ಲಿ ನಮ್ಮ ಹತ್ರ ಅವಾಗ ದುಡ್ಡು ಚೆನ್ನಾಗಿರ್ತಾಯಿತ್ತು. ಲೈಕ್ ಇವಾಗ ಕಂಪೇರ್ ಮಾಡಿದ್ರೆ ಅವಾಗ ಊರಿನ ಲೆಕ್ಕಾಚಾರಕ್ಕೆ ನಮ್ಮ ಕೈಯಲ್ಲಿ ಅವಾಗಲೇ 5,000 6,000 ಆ ಥರ ಪಾಕೆಟ್ ಮನಿ ಸೇವ್ ಮಾಡಿ ಇಟ್ಕೊತಾ ಇದ್ವಿ. ಬಟ್ ಎಲ್ಲೂ ಹೋಗ್ತಾ ಇರಲಿಲ್ಲ, ಬಿಕಾಸ್ ಒಂದೊಳ್ಳೆ ಕೆಫೆ ಇರ್ತಾ ಇರಲಿಲ್ಲ ಕುತ್ಕೊಂಡು ಮಾತಾಡೋಕ್ಕೆ. ಲೈಕ್ ತುಂಬ ಏನಂತಾರಲ್ಲ ಅಫಿಷಿಯಲ್ ಪ್ಲೇಸ್ ಇರಲಿಲ್ಲ. ತಿಂದರೆ ಈ ಥರ ರೋಡ್ ಸೈಡಲ್ಲಿ ತಿನ್ನಬೇಕು ಈ ಥರ ಇತ್ತು. ಬಟ್ ಇವಾಗ ತುಂಬ ಚೇಂಜ್ ಆಗಿದೆ. ಒಳ್ಳೆ ಬೇಕ್ರೀಸ್ ಎಲ್ಲ ಅಪ್ಡೇಟ್ ಆಗಿದೆ. ಇವಾಗಿನ ಮಕ್ಕಳಿಗೆ, ಇವಾಗಿನ ಕಾಲೇಜಸ್ ಸ್ಕೂಲ್ಸ್ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆ ಪ್ಲೇಸು. ಆಫ್ಟರ್ ಕಾಲೇಜ್ ಆದಮೇಲೆ ಆರಾಮಾಗಿ ಚಿಲ್ ಮಾಡೋಕ್ಕೆಲ್ಲ ಇದೆ. ನಮ್ಮ ಹತ್ರ ಟೈಮ್ ಇರ್ತಾಯಿತ್ತು, ಪ್ಲಸ್ ಮನಿ ಇರ್ತಾಯಿತ್ತು ಆವಾಗ ನಿಜವಾಗ್ಲೂ. ಬಟ್ ಇವಾಗ ಟೈಮು ಇಲ್ಲ ಮನಿನೂ ಇಲ್ಲ ಅಂತ ಒಂಥರ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಎಷ್ಟು ಕಾಫಿ ಸ್ಟೂಡೆಂಟ್ ಲೈಫಲ್ಲಿ ಎಂಜಾಯ್ ಮಾಡಿದ್ರೆ. ಬೆಂಗಳೂರಿಗೆ ಶಿಫ್ಟ್ ಆದಾಗಲಿಂದ ನನಗೆ ಹೀಟ್ ತಡ್ಕೊಳ್ಳೋ ಟಾಲರೆನ್ಸ್ ಪವರೇ ಕಡಿಮೆ ಆಗೋಗ್ಬಿಟ್ಟಿದೆ. ಈ ಬಿಸಿಲಿಗೆ ಫಸ್ಟೆಲ್ಲ ಹೆಂಗೆ ಓಡಾಡ್ತಿದ್ವಿ ಗೊತ್ತಾ ಅರಸೀಕೆರೆಯಲ್ಲಿ, ಹೇಳಬಾರ್ದು. ಬಟ್ ಇವಾಗ ನೋಡಿ ಸ್ವಲ್ಪ ಆಚೆ ಬಂದರೆ ಮುಖ ಎಲ್ಲ ಕೆಂಪಾಗ್ಬಿಟ್ಟು ಅಲರ್ಜಿ ಆದಂಗೆ ಆಗ್ಬಿಡುತ್ತೆ. ನಾವು ಬರ್ತೀವಿ ಅಂತ ನಮ್ಮಮ್ಮ ಫುಲ್ಲು ಇದು इसको क्या बोलते हैं ಕನ್ನಡ ಮೇ ನೋ, ಬಟ್ ಇದು ಒಳಗಡೆ ಈ ಥರ ಇರುತ್ತೆ. इसको क्या बोलते हैं पूरी बताइए. पूरी then ಈ ಡಬ್ಬ ಫುಲ್ಲು ಈ ಥರ ಕಜ್ಜಾಯ ಆಮೇಲೆ ತೇಣಿ ಅಂತಾರೆ ಇದಕ್ಕೆ. ದಿಸ್ ಇಸ್ ಆಲ್ ಸ್ವೀಟ್, ಬಟ್ ಅಷ್ಟೊಂದು ಸ್ವೀಟ್ ಆಗಿಲ್ಲ, ತುಂಬ ಕಡಿಮೆ ಸ್ವೀಟ್ ಮಾಡಿ ಹಾಕಿ ಈ ಥರ ಕ್ಲೋಸ್ ಮಾಡಿ ಬಿಟ್ಟಿದ್ದಾರೆ ನಮ್ಮಮ್ಮ. ಮಕ್ಕಳು ಬಂದಾಗ ಇವಾಗ ಹಾಲಿಡೇಗೆ ಮಕ್ಕಳು ಬರ್ತಾರಲ್ವಾ, ಆವಾಗ ತಿನ್ಕೊಂಡಿರಲಿ ಅಂತ. ಓಕೆ, ದಿಸ್ ಇಸ್ ದ ಲವ್ ಆಫ್ ಮದರ್. She did alone everything. ಸೊ ಗಾಯ್ಸ್, ಹಾಲಿಡೇ ಅಲ್ವಾ, ಈ ಸಲ ಮಕ್ಕಳು ತುಂಬ ಲೇಟಾಗಿ ಬಂದರು. 15 ಡೇಸ್ ಅಷ್ಟೇ ಬಾಕಿ ಇದೆ, ಇನ್ನು ಹಾಲಿಡೇ ಮುಗ್ದಿತ್ತು. ಯಾಕೆ ಅಂದರೆ ಅಜ್ಜ ಅಜ್ಜಿ ಮನೇಲಿ ವೈಫೈ ಇಲ್ಲ ಅಂತ. ಫಸ್ಟೆಲ್ಲ ಸ್ಮಾರ್ಟ್ ಟಿ ವಿ ಇಲ್ಲ ಅಂತ ಹೇಳ್ಬಿಟ್ಟು ಅಜ್ಜನ ಕೈಲಿ ಸ್ಮಾರ್ಟ್ ಟಿ ವಿ ತರಿಸ್ಕೊಂಡ್ರು. ಇವಾಗ ವೈಫೈ ಇಲ್ಲ ಅಜ್ಜ, ನೀನು ವೈಫೈ ಹಾಕ್ಸಿದ್ರೆ ಬೇಗ ಬರ್ತೀವಿ ನಾವು, ಇಲ್ಲಾಂದರೆ ನಮಗೆ ಬೋರ್ ಆಗುತ್ತೆ ಇರೋಕ್ಕೆ. ನಾವೇನಾದರೂ ನಮ್ಮ ಕಾಲದಲ್ಲಿ ಬೋರ್ ಆಗ್ತಿದೆ ಕಣಪ್ಪ. ಇವಾಗ ಮಕ್ಕಳಿಗೋಸ್ಕರ ನಮ್ಮ ಅಪ್ಪಾಜಿ ವೈಫೈ ಹಾಕಿಸ್ತೀನಿ, ಸ್ಮಾರ್ಟ್ ಟಿ ವಿ ತೊಗೊಂಡು ಬಂದರು. ಅದೇ ನಮ್ಮ ಕಾಲದಲ್ಲಿ ನಾವೇನಾದರೂ ಬೋರ್ ಅಂದಿದ್ರೆ 2 ಬಿಟ್ಟಿರೋರು ಸರಿಯಾಗಿ. ಇವಾಗ ನೋಡಿ ಇವ್ರಿಗೋಸ್ಕರ ಎಲ್ಲ ಮಾಡ್ತಾಯಿದ್ದಾರೆ. Yesterday what happened, I eat a lot because of that too much stomach pain, body pain. ವೆನ್ ನಾನು ತುಂಬ ಜಾಸ್ತಿ ತಿಂದಾಗ ನಂಗೆ ಹ್ಯಾಂಡಲ್ ಮಾಡೋಕ್ಕಾಗದೆ ಇದ್ದಾಗ ಫುಲ್ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಫುಲ್ ಚೆಸ್ಟ್ ಹೆವಿ ಆಗಿಬಿಡುತ್ತೆ, ಫುಲ್ ಏನೇನೋ ಪೇನ್ ಆಗಿಬಿಡುತ್ತೆ. ದಿಸ್ ಈಸ್ ಜಸ್ಟ್ ನೌ ಐ ವೋಕ್ ಅಪ್, ಬಟ್ ದ ಸೆಕೆ ಇದೆಯಲ್ಲ ದಟ್ ಹಿಟ್ಸ್ ಡಿಫ್ರೆಂಟ್. ಐ ಹೇಟ್ ಸಮ್ಮರ್. बुला रही नानी.